ಗಾನಯೋಗಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಗಾನಯೋಗಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ವೇದದೋಷ ಕಥೆಯ ಸೇರಿ ಸುತಿಯ ಬೆಳಗಲಿ, ವೇದದೋಷ ಸುತಿಯ ಸೇರಿ ಸುತಿಯ ಬೆಳಗಲಿ. ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಶಾರದಾಂಬೆ ಮೈಯ ಮರೆತು ತಲೆಯ ತೂಗಲಿ, ಶಾರದಾಂಬೆ ಮೈಯ ಮರೆತು ತಲೆಯ ತೂಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಡಿ ದೇವದಾಸ ಸ್ಮಾರಕ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಮಲ್ಲಿಕಾರ್ಜುನ ಮಲ್ಕ ಸರ್ ಮತ್ತು ನಮ್ಮ ಎಲ್ಲ ಸಹ ಶಿಕ್ಷಕರಿಗೂ ವಂದನೆ ತಿಳಿಸುತ್ತಾ, ಇಂದು ಬೀಳ್ಕೊಡುಗೆ ಸಮಾರಂಭ ಇರುವುದಂತ ನೀವು ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಬಂದು ಪ್ರೌಢ ಶಿಕ್ಷಣ ಮುಗಿಸ್ತಿದ್ದೀರಿ. ಈಗ ನೀವು ಕೊನೆಯ ಘಟ್ಟದಲ್ಲಿದ್ದೀರ. ನಿಮಗೆ ಒಂದೆರಡು ಕತ್ತಿ ಹೇಳಿ ಆಮೇಲೆ ನಾನು ಮೆಮರೀಸ್ ಹೇಳ್ತೀನಿ ಇಲ್ಲಿಂದ ಬಂದಿದ್ದು. ಅವಕಾಶ ಪದೇ ಪದೇ ಸಿಗಲ್ಲ ಅಂತ ಇದೊಂದು ಫಸ್ಟ್ ಟಾಪಿಕ್. ಇದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ ನಿಮಗೆ. ಒಬ್ಬ ಹುಡುಗ ಇದ್ದ. ಆ ಹುಡುಗ ಒಂದು ನದಿ ಪಕ್ಕ ಈಜಾಡಕ್ಕಂತ ಹೋಗಿದ್ದ. ಈಜಾಡಿದಾದ್ಮೇಲೆ ಮಧ್ಯಾಹ್ನದ ಊಟ ಒಯ್ದಿದ್ದವ. ಊಟನೂ ಮಾಡಿದ. ಊಟ ಮಾಡಿದ್ಮೇಲೆ ಏನು ಅನಿಸ್ತು, ಸ್ವಲ್ಪ ನಿದ್ದೆ ಬಂದಂಗೆ ಆಗತ್ತಿತ್ತು. ನಿದ್ದೆ ಮಾಡೋಕೆ ಜಾಗ ಹುಡುಕಾಕತ್ತಿದ್ದ ಅವ. ಅವೇನು ಮಾಡ್ದ, ಗಿಡದ ಕಡೆ ಮಕ್ಕೋಬೇಕಂತ ಗಿಡದ ಸೈಡ್ ಹೋದ. ಅಲ್ಲಿ ಹೋದಾಗ ಏನಾಯ್ತು, ಅದರಿಂದ ಒಂದು ಗುಹೆ ಇತ್ತು. ಗುಹೆ ಒಳಗೆ ಹೋದವ. ಏನು ತಂಬ ಗಾಳಿ ಬರತ್ತಿತ್ತು. ಅಲ್ಲಿ ಚಾಪೆ ಹಾಸ್ಬಿಟ್ಟಿದ್ರು ಯಾರೋ ಬಂದು ಫಸ್ಟಿಗೆ. ಅಲ್ಲಿ ಆರಾಮ್ ಮಕ್ಕೊಂಡು 2 ತಾಸು ನಿದ್ದೆ ಹೊಡ್ಬಿಟ್ಟವ. ನಮ್ಮ ಸಿರ್ಸಲಂಗತೆ. ಅಲ್ಲಿ ನಿದ್ದೆ ಆದ್ಮೇಲೆ ಎದ್ದೆ. 2 ತಾಸು ಎದ್ಮೇಲೆ ಕಣ್ ತಗೊಂಡು ನೋಡ್ತಾನ, ಅವ್ನ ಮುಂದೆ ಒಂದು ಚೀಲ ಐತಿ. ಆ ಚೀಲದೊಳಗೆ ಮಣ್ಣಿನ ಉಂಡೆ ಅದಾವ. ಮಣ್ಣಿನ ಉಂಡೆ ಬರ್ತಾವ. ಆ ಮಣ್ಣಿನ ಉಂಡಿದ್ದು ಚೀಲ ಎಗಲಿ ಹಾಕೊಂಡು ಹೊಂಟವ ಹಂಗ. ಎಲ್ಲಿಗೆ? ಬೀಚ್ ಕಡೆ ಹೊಕ್ಕೊಂಡ್ ಏನು ಮಾಡಿದ, ಮಣ್ಣಿನ ಉಂಡೆ ಹೊಕ್ಕೊಂತ ಹೋದ ಬೀಚಿಗೆ. ಸುಮ್ಮನೆ ಆಟ ಆಡ್ಬೇಕಲ್ಲ, ಉಂಡೆ ಏನು ಮಾಡ್ತದೆ ತೊಗೊಂಡು ಮಣ್ಣಿನ ಎಲ್ಲ ಹೊಕ್ಕೊಂಡ್ ಹೋದ. ಲಾಸ್ಟಿಗೆ ಇನ್ನ 3 ಉಳಿದಿದ್ವು. ಅಲ್ಲೊಂದು ಬಂಡಿ ಉಳಿದಿತ್ತು. ಬಂಡಿ ಮ್ಯಾಗ ನಿಂತು ಹೋಗಿಬೇಕಂತ ಏನು ಮಾಡಿದ, ಬಂಡಿ ಹರಕೋದಾಗ ಬಂಡಿ ಜಾರಿ ಬಿಡ್ತು. ಆ ಉಂಡೆ ಬಿದ್ದು ನೆಲಕ್ಕೆ ಬಿದ್ದು ಪಳಕ್ಕಂತ ಹೊಡೆದ್ಬಿಡ್ತು. ಅಲ್ಲಿಂದ ಏನೋ ಒಂಥರ ಫ್ಲಾಶ್ ಬಂದಂಗೆ ಆಯ್ತು. ಅದನ್ನ ನೋಡ್ತಾನೆ, ಅದ್ರೊಳಗೆ ವಜ್ರ ಮಣ್ಣಿನ ಉಂಡೆ ಒಳಗೆ. ಮತ್ತೇನು ಮಾಡಿದ, ಅವೆರಡು ಉಂಡೆ ಹೊಡೆದವ. ಆ ಉಂಡೆ ಹೊಡೆದಾಗ ಅದ್ರಾಗೂ ವಜ್ರ ಅದಾವ. ಅವೇನು ಅನ್ಕೊಂಡ, ಅಯ್ಯೋ ನನ್ನ ಕಡೆನೇ ಇತ್ತಲ್ಲ ಇಷ್ಟೆಲ್ಲ ವಜ್ರಗಳು, ನಾನು ಕಳ್ಕೊಂಡೆಲ್ಲ, ಶ್ರೀಮಂತ ಆಗ್ಬೋದಿತ್ತಲ್ಲ ನಾನು ಅಂತ ಅವನ ತಲೆ ಬಂತು. ಮರಳಪ್ಪ ಸ್ಟೋರಿ ಏನಿಲ್ಲ, ನಿಮ್ಮ ಜೀವನದೊಳಗೆ ಇವು ಟೀಚರ್ಸ್ ಎಲ್ಲ ಇಷ್ಟು ಕಷ್ಟಪಟ್ಟು ನಿಮ್ಗೆ ಹೇಳ್ತಾರೆ. ಯಾಕೆ ನಮ್ಮ ತಂದೆ ತಾಯಿ ನಮಗಿಷ್ಟು ಟೀಚರ್ಸ್ ಮಕ್ಕಳು ಇರ್ಬೋದು. ನಮ್ಮ ತಂದೆ ತಾಯಿ ನಮ್ಗೆ ಹೇಳಿದ್ರೆ ನಾವು ಎಲ್ಲೆಲ್ಲಿ ಹೋಗ್ತಿದ್ವಲ್ಲ, ನಿಮಗೆ ಹೇಳೋ ಸಾಕಾಗ್ಬಿಟ್ಟಿರ್ತು ಅವ್ರಿಗೆ, ನಮಗೆ ಹೇಳ್ಬೇಕು ಮನೆಗೆ ಬಂದು. ಹೌದಿಲ್ಲ? ಹಂಗೆ ಪ್ರತಿಯೊಬ್ಬ ಟೀಚರ್ಸ್ನ ನೀವು ವಜ್ರ ರೀತಿಯಿಂದ ನೋಡ್ರಿ. ನೀವು ಬದುಕ್ತಿರುವಾಗ ಯಾರೋ ಬಂದು ಏನೇ ಹೇಳ್ತಾರೆ, ಇನ್ನೊಬ್ರು ಬಂದು ಇನ್ನೊಂದು ಹೇಳ್ತಾರೆ, ಅವನ್ನೆಲ್ಲ ನಿಮ್ಮ ಮಂಡಿನ ಉಂಡಿ ಥರ ನೋಡ್ಬೇಡ್ರಿ. ಅವ್ರು ಎದಕ್ಕೆ ಹೇಳ್ತಾರೆ ಅಂತ ಅದನ್ನ ಅಬ್ಸರ್ವ್ ಮಾಡ್ಕೊರಿ. ಎಲ್ಲರೂ ಅವ್ರ ಕಡೆ ಇರೋಂಥ ನೀವು ಡೈಮಂಡ್ನ ಹುಡುಕ್ಬೇಕು. ಸುಮ್ಮನೆ ಬಂದು ಹೇಳೋಗ್ತಾರ, ಸಂಬಂಧಿಕರು ಅದನ್ನ ಹೇಳ್ತಾರ, ನನ್ನ ಫ್ರೆಂಡ್ಸ್ ಇದನ್ನ ಹೇಳ್ತಾರೆ ಬಿಡಕ್ಕೆ ಹೋಗ್ಬೇಡಿ. ಇದು ಫಸ್ಟ್ ಕತೆ ಹೇಳ್ತೀನಿ. ಇನ್ನೊಂದು ಕತೆ ಹೇಳ್ತೀನಿ, ಭಾರಿ ಇಂಟ್ರೆಸ್ಟಿಂಗ್, ನಿಮ್ಗೆ ಗೊತ್ತಿರ್ಬೋದು ಮೇ ಬಿ. ಈಗ ಇದ್ರದ್ದು ಟಾಪಿಕ್ ಏನಿಲ್ಲ, ಒಬ್ಬ ಗುರು ಒಬ್ಬ ವಿದ್ಯಾರ್ಥಿನ ಜೀವನ ಹೆಂಗೆ ಬದಲಿಸ್ತಾನ ಅಂತ ಒಂದು ಟಾಪಿಕ್ ಇದೆ. ರಾಮೇಶ್ವರಂ ಅಂತ ಊರು ಕೇಳಿರ್ಬೋದು ನೀವು, ತೀರ್ಥ ಕ್ಷೇತ್ರ. ಅಲ್ಲೊಂದು ಬೀಚ್ ಇರುತ್ತೆ ರಾಮೇಶ್ವರಂ ಒಳಗೆ. ಒಂದು ಹಳೆಯ ಸ್ಕೂಲ್ ಅದ. ಹಳೆಯ ಸ್ಕೂಲ್, ಅಲ್ಲಿ ಏನೂ ಇರಲ್ಲ, ಲೈಬ್ರರಿ ಇರಲ್ಲ, ಬುಕ್ಸ್ ಇರಲ್ಲ, ಟೀಚರ್ ಒಬ್ಬರೇ ಟೀಚರ್ ಇರ್ತಾರೆ ಅಲ್ಲಿ. ಅಲ್ಲೇ 4 ವಿದ್ಯಾರ್ಥಿಗಳು ಇರ್ತಾರೆ. 4 ವಿದ್ಯಾರ್ಥಿ ಇರ್ತಾರಲ್ಲ. ಮತ್ತು ಬುಕ್ಸ್ ಇಲ್ಲ ಅಂದ್ರೆ ಏನು ಓದಿಸ್ಬೇಕು ಅವರು. ಡೈಲಿ ಮ್ಯಾಗ್ಝಿನ್ಸ್ ಬರ್ತಿದ್ರು. ಮ್ಯಾಗ್ಝಿನ್ಸ್ ಅಂದ್ರೆ ನ್ಯೂಸ್ ಪೇಪರ್ ತೊಗೊಂಡು ಡೈಲಿ ಹೋಗ್ತಿದ್ರು ಅವರು. ನೋಡ್ರಪ್ಪ ಏನೈತೆ ಮ್ಯಾಗ್ಝಿನ್ಸ್ ಅಂತ ತೋರಿಸ್ತಿದ್ರು ಅವರು. ಒಂದು ದಿವಸ ಏನು ಮಾಡಿದ್ರು, ಬೋರ್ಡ್ ಮ್ಯಾಗ ಒಂದು ಹಕ್ಕಿ ಚಿತ್ರ ಇಳಿಸಿದ್ರು ಅವರು ಗುರು. ಹಕ್ಕಿ ಚಿತ್ರ ಇಳಿಸಿ ಹಕ್ಕಿ ಏನಂದ್ರು ಅವರು, ನೋಡಪ್ಪ ಹಕ್ಕಿ ನೋಡ್ರಿ
ಹೆಂಗ್ ಹಾರುತ್ತೋ ಗೊತ್ತ ನಿಮ್ಗೆ ಅಂತ ಕೇಳಿದ್ರು. ಗೊತ್ತಿಲ್ರಿ ಸರ ಅಂದ್ರೆ. ಹಕ್ಕಿ ಹೆಂಗ ಹಾರುತ್ತಂದ್ರ ಗಾಳಿನ ಹಿಂದೆ ದಬ್ಬಿ ಹಕ್ಕಿ ಅದ್ರದ್ದು ಪುಕ್ಕ ಇರ್ತಲ್ಲ ಅದನ್ನ ಮುಂದೆ ಹೊಡ್ಕೊಂಡು ಹೋಗುತ್ತ ಅಂತ ಹೇಳಿದ್ರಂತವ್ರು. ಹುಡುಗರಿಗೆ ಇಂಟ್ರೆಸ್ಟ್ ಬಂದಾಗ ಏನ್ ಮಾಡಿದ್ರು, ಎಲ್ಲ ಹುಡುಗರು ಹೊರ ಕರೆದು ಮತ್ತೆ ಬೀಚ್ ಕಡೆ ಹಾರಾಡತ್ತಿದ್ವು ಹಕ್ಕಿನ. ಅವ್ರಿಗೆ ನೋಡ್ರಪ್ಪ ಹೆಂಗ್ ನೋಡು ಕರೆಕ್ಟಾಗಿ ನೋಡ್ರಿ ಅಂತಿದ್ರಂತ ಸರ್ ಅವರು. ನೋಡ್ರಿ ಹಕ್ಕಿ ಹೆಂಗ್ ಹಾರತ್ ನೋಡ್ರಿ, ಗಾಳಿನ ಹೆಂಗ್ ಹಿಂದೆ ದಬ್ಬಾಗತ್ತೆ ನೋಡ್ರಿ, ಹಕ್ಕಿಲಿ ಹಿಂದೆ ದಬ್ಬುತ್ತ ಮುಂದೆ ಫೋರ್ಸ್ ಆಗಿ ಹೋಗುತ್ತ ಅಂತ ಹೇಳಿದ್ರಂತ. ಅಂದ ಹುಡ್ರು ಎಲ್ಲರೂ ಮನೆಗೆ ಹೋಗ್ಬಿಟ್ರಂತ. ಆದ್ರೆ ಒಂದು ವಿದ್ಯಾರ್ಥಿ ಏನ್ ಮಾಡಿದಂತ ಅಲ್ಲೇ ನಿಂತಂತ. ಅಲ್ಲ ಗುರುಗಳೇ, ನೀವು ಹಕ್ಕಿ ಹಿಂದೆ ದಬ್ಬಿ ಗಾಳಿ ದಬ್ಬಿ ಹೋಗುತ್ತಂತ್ರಿ, ಮತ್ತೆ ಈಗ ಏರೋಪ್ಲೇನ್ ಹೊಂಟೈತಲ್ಲ ಅದಕ್ಕೆ ಹಕ್ಕಿ ಕೊಟ್ಟವು ಅದನ್ನ ಗಾಳಿ ದಬ್ಬ ಹೋಗ್ತಲ್ಲ, ಈಗ ಹೆಂಗ್ ಗುರುಗಳೇ ಅಂದಂತವ. ಆದ್ರ ಬಡ ಗುರು ಅವರು, ಅವ್ರಿಗೆ ಗೊತ್ತಿದ್ದಿಲ್ಲ ಅಂತ ಅದ್ರ ಮ್ಯಾಟ್ರ್ ಬಗ್ಗೆ. ಅವ್ರು ಏನ್ ಮಾಡಿದಂತ ಒಬ್ಬ ವಿದ್ಯಾರ್ಥಿಗೆ, ನನಗೆ ಗೊತ್ತಿಲ್ಲಪ್ಪ ಅದ, ನೀನ್ ದೊಡ್ಡವಾಗಿ ನೀನ್ ಕಲಿಬೇಕದ್ರ, ಹೌದಾ, ನೀನ್ ಕಲ್ತ ಆ ರಾಕೆಟ್ ನ ಮೂನ್ ಮ್ಯಾಗ ಒಯ್ಬೇಕಂತ ಅವ್ರಿಗೊಂದು ಛಲ ಕೊಟ್ಟಂತ ವಿದ್ಯಾರ್ಥಿಗೆ. ಅಂದ್ರೆ ಅವ್ರಿಗೆ ಮೋಟಿವೇಶನ್ ಕೊಟ್ರ ಆ ವಿದ್ಯಾರ್ಥಿಗೆ. ಅವ್ರ ಕನಸ ವಿದ್ಯಾರ್ಥಿ ಮ್ಯಾಗ ಹೇಳಿದ್ರು ಅವರು. ಆ ವಿದ್ಯಾರ್ಥಿ ಏನ್ ಮಾಡಿದ, ಇಂಜಿನಿಯರಿಂಗ್ ಮುಗಿಸಿ ಅಮೆರಿಕ ನಾಸಾ ಗೊತ್ತಲ್ಲ, ಅಲ್ಲಿ ಕ್ಷಿಪಣಿಗಳನ್ನೆಲ್ಲ ಕಂಡಿಡ್ದವ. ಕ್ಷಿಪಣಿಗಳನ್ನ ಕಂಡಿಡ್ದು ಇಂಡಿಯಾಕ್ ಬಂದ ವಾಪಸ್. ಇಸ್ರೋ ಅಂತ ಇದೆ ನಮ್ಮ ಇಂಡಿಯಾದೊಳಗೆ. ಇಸ್ರೋ ಕಂಪ್ನಿ ಗೊತ್ತು, ಮೇಡಮ್ ಅವರು ತಮ್ಮವರು ಅಲ್ಲೇ ಅದ್ರ ಇಸ್ರೋ ಕಂಪ್ನಿ ಒಳಗೆ ಇದಾರೆ. ಇಸ್ರೋ ಕಂಪ್ನಿ ಒಳಗೆ ಬಂದು ಅಲ್ಲಿ ಯುರೋಪಿಯನ್ ಎಲ್ಲ ಇದು ಮಾಡಿ ಅಲ್ಲಿ ಮಿಸೈಲ್ಸ್ ಎಲ್ಲ ಕಂಡಿಡಿದ್ರು. ಅದಾದ್ಮೇಲೆ ತಮಗೆ ಬಂತು ಏನು ಮಿಸೈಲ್ ಇಂಡಿಯಾ ಅಂತ ಬಂತು, ಅವ್ರಿಗೆ ಒಂದು ಬಿರುದು ಬಂತು. ಅದೇ ರೀತಿಯಿಂದ ಭಾರತ ರತ್ನ ಅವ್ರು ಹುಡ್ಕೊಂಡೇ ಬಂತು ಆ ವ್ಯಕ್ತಿಗೆ. ಅದರ ಹತ್ರ ರಾಷ್ಟ್ರಪತಿ ಆದ್ರು ಅವರು. ಯಾರು ಗೊತ್ತಾ? APJ ಅಬ್ದುಲ್ ಕಲಾಂ ಅವರು. ಅದನ್ನ ನೀವು ತಲೆಗೆ ಹಿಡ್ಕೋಬೇಕು. ಒಬ್ಬ ಗುರು ನಿಮ್ಗೆ ಯಾವ ತರ ಹೇಳ್ತಾರ, ಅವ್ರ ಕನಸುಗಳೆಲ್ಲ ನಿಮ್ಗೆ ಹೇಳಿರ್ತಾರ. ಇಲ್ಲಿ ಕುಂತ ಗುರುಗಳು ಯಾರು ಸಣ್ಣವರಲ್ಲ, 20 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರು. ನೀವು ಅವ್ರಿಗೆ ಎಷ್ಟು ಫೋರ್ಸ್ಫುಲ್ ಆಗಿ ಕೇಳ್ತಾರೆ ಅವ್ರು ಹೇಳ್ತಾರೆ. ನಿಮ್ಮ ಪಡಿ ನಿಮ್ಗೆ ಅವ್ರಿಗೆ ಏನಾಗತ್ತಿಲ್ಲ, ಹೇಳ್ತಾರ, ಸುಮ್ಮನೆ ಆಗ್ತಾರ, ಹೌದಿಲ್ಲ? ಇಂಥ ಟೀಚರ್ಸ್ ಸಿಗ್ಬೇಕಂದ್ರೆ ಲಕ್ ನಿಮಗೆ. ಅದಕ್ಕೆ ನಾನು ಇಂಗ್ಲೀಷ್ ಮೀಡಿಯಂ ಓದಿನಿ, ನಾನು ಎಲ್ಲ ನೋಡೀನಿ, ಬಟ್ ನನಗೆ ಯಾರು ಈ ಟೈಪ್ ಟೀಚರ್ಸ್ ಸಿಕ್ಕಿಲ್ಲ ನಿಜವಾಗಲು. ನಮ್ಗೆ ಯಾರು ಹೇಳ್ತಿದ್ದಿಲ್ಲ, 20-30 ನಾವು ಫೀಸ್ ಕೊಟ್ಟು ನಮ್ಗೆ ಯಾರು ಹೇಳ್ತಿದ್ದಿಲ್ಲ ಇಷ್ಟು ಒಳ್ಳೆ ಮಾಡಿ ಓದ್ರಿ ಅವ್ರಿಗೆ ಎದಕ್ ಬೇಕ್ರಿ, ಸ್ಯಾಲ್ರಿ ಬರುತ್ತೆ, ಎದಕ್ಕೆ ಕೇಳ್ಬೇಕು ನಿಮಗೆ? ಪಾಠ ಹೇಳ್ಬೋದು ಹೋಗ್ಬೋದಲ್ಲ. ಈ ಟೈಪ್ ನಾನು ನಿಜವಾಗ್ ನನ್ನ ಜೀವನ ಮಾತಾಗಿ ನೋಡಕ್ ಸಾಧ್ಯ ಅನ್ಸುತ್ತೆ. ಅದೇ ರೀತಿಯಿಂದ ನಮ್ಮ ತಂದೆಯವ್ರನ್ನ ನಾನು ನೆನೆಸ್ತೀನಿ. ಅವರು ಬಿಟ್ಕೊಟ್ಟಂತ ನನಗೊಂದು ಭಿಕ್ಷೆ ಇದೆ. ನನ್ನ ಪಡಿ ನಾನು ಇಂಜಿನಿಯರಾಗಿ ಆರಾಮಿದ್ದೆ. ಈ ಸ್ಕೂಲ್ ಲೈಫ್ ಅಂತ ನನಗೆ ಗೊತ್ತಿದ್ದಿಲ್ಲ. ಸರ್ ಬಾ ಇಲ್ಲಿ ಚಲೋ ಇರುತ್ತಾನೆ ಅಂತ ನಾನು ಭಾಳ ಫೋಕಸ್ ಮಾಡಿದ್ರೆ, ಅದ್ರ ಸಲುವಾಗಿ ಇಲ್ಲಿ ಬಂದೆ. ನಾನು ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತೀನಿ. ಅದೇ ರೀತಿಯಿಂದ ಇನ್ನೊಂದು ಹೇಳ್ತಾರೆ, ರೀಸ್ಟಾರ್ಟ್ ಅಂತ ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನಾನು. ಲೈಫ್ ಒಳಗೆ ಒಂದು ಅವಕಾಶ ಕೊಟ್ಟೆ ಕೊಡ್ತಾನೆ ದೇವರು. ರೀಸ್ಟಾರ್ಟ್ ಒಳಗೆ ಫಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಮೈಂಡ್ ಸೆಟ್ ಕರೆಕ್ಟ್ ಇರ್ಬೇಕು ನಿಮ್ದು. ಮೈಂಡ್ ಸೆಟ್ ಅಂದ್ರೆ ಏನೋ ಒಂದು ಅಲಾರಾಮ್ ಇಡ್ತೀವಿ ನಾವು 4:30ಕ್ಕೆ ಹೊಡೆದಿರ್ತಿಲ್ಲ, ಅದು 29 ಕೊಡಲ್ಲ. ಇದಕ್ಕೆ ನಾವೊಂದು ಸೆಟ್ ಆಗಿಬಿಡುತ್ತೆ ಮೈಂಡ್ ಸೆಟ್. ಆ ಟೈಪ್ ನೀವು ಸೆಟ್ ಮಾಡ್ಕೋಬೇಕು ಒಂದು ಮೈಂಡ್ ಸೆಟ್. 4:30ಕ್ಕೆ ನಾವು ಎದ್ದೇಳ್ಬೇಕು, 4:30ಕ್ಕೆ ನೀವು ಎದ್ದೇಳಲೇಬೇಕು. ಅದ್ರ ಜೊತೆಗೆ ಡಿಸಿಪ್ಲಿನ್ ಬಹಳ ಅಂದ್ರೆ ಬಹಳ ಮುಖ್ಯ. ಈ ಸ್ಕೂಲ್ ನಡೆದಿದ್ದು ಪಿ ಟೀಚರ್ ಎದಕ್ಕೆ ಬೇಕಿತ್ತಪ್ಪ ನಮ್ಮ ಸ್ಕೂಲಿಗೆ, ಹೌದಿಲ್ಲ? ಎದಕ್ಕೆ ಬೇಕು ಹೇಳಿ? ಪಿ ಟೀಚರ್ ನಿಮ್ಮನ್ನ ಮೇನ್ ಡಿಸಿಪ್ಲಿನ್ ಕಾಪಾಡೋಸ್ಕರ ಒಂದು ಪಿ ಟೀಚರ್ ಅಂತ ನೇಮಕ ಮಾಡಿರ್ತಾರೆ ಎಲ್ಲ ಸ್ಕೂಲಿಗೆ, ಹೌದಾ? ಕಟ್ಟೊಳಗೆ ಏನೂ ಬೇಕಿಲ್ಲ ನಮಗೆ, ಯಾವ ಫ್ರೆಂಡ್ಸು ಬೇಕಿಲ್ಲ. ನಿಜ ಫ್ರೆಂಡ್ಸೇ ಬೇಕಿಲ್ಲ. ಅದಕ್ಕೆ ಫ್ರೆಂಡ್ಸ್ ಭಾಳ ಕೆಟ್ಟಿರ್ತಾರೆ. ಯಾರಿಪ್ಪ ಅಂದ್ರೆ ನೀವೇನೋ ಒಂದು ಹೇಳ್ತೀರಿ, ಲೀಕ್ ಮಾಡ್ತಾರೆ, ಹೌದಾ? ಇಬ್ಬರೇ ಇಡ್ರಿ ಫ್ರೆಂಡ್ಶಿಪ್. ಯಾವ ಟೈಪ್ ಫ್ರೆಂಡ್ಶಿಪ್ ಅಂದ್ರೆ ಅಲ್ಲಿ ಬಂದ ನಮ್ಮ ಬಾಲು ಅಂತ ಭಾಳ ಈಗ ₹1 ಸ್ಕೂಲಲ್ಲಿ ಬಂದ. ನಾವು ಯಾರು ಬರ್ತಿದ್ರಿ ಈಗಿನ ಇದ್ರೊಳಗೆ. ಮತ್ತೆ ದಾವಣಗೆರೆಯಿಂದ ಬಂದ. ಈ ಟೈಪ್ ಫ್ರೆಂಡ್ಶಿಪ್ ಮಾಡ್ರಿ. ಅದಾದ್ಮೇಲೆ ನಾನು ಚೇಂಜ್ ಆದೆ, ಒಳ್ಳೆ ಹೆಸರು ಮಾಡಿದೆ, ಸಂಘಟನೆಗೆ ಹೋದೆ, ಅದಕ್ಕೆ ಹೋದೆ. ರೂಟು ಹಲವಾರು ಇರ್ತಾವೆ ನಿಮ್ಗೆ ಜೀವನದೊಳಗೆ. ಬಟ್ ನೀವು ಕಂಡು ಹಿಡ್ಕೋಬೇಕು ನಿಮ್ಮ ಕ್ಯಾರೆಕ್ಟರ್ಗೆ ಏನು ಅದೇನು. ಅದಕ್ಕೆ ನಾನು ಫಸ್ಟಿಗೆ ಹಾಡು ಹೇಳಿದೆ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವತ್ತಂತೇನು ಮೀಟಲಾರೆ. ನಿಮ್ಮ ಕಡೆ ಏನೋ ಒಂದು ಐತಿ, ಮೀಟ್ಬೇಕದ ನೀವು, ಹೌದಾ? ಮೀಟ್ದಾಗೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಕಡೆ ಒಂದು ಸಾಮರ್ಥ್ಯ ಐತಿ, ಇದೆ ನಮ್ಗೆ. ಓದೋಕೆ ಬಂದಿಲ್ಲ ಅಂತ ನಾನು ಯಾವತ್ತೂ ನಿಮಗೆ ಬೈದಿಲ್ಲ. ಓದೋದ್ರೆ ಬರ್ಯಾಕೆ ಓದೋಕಾರ ಬರ್ಬೇಕಾ? ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀರ, ಒಂದು ಹೆಸರು ಒಂದು ಏನೋ ತುಂಬಬೇಕಾ ಅಕೌಂಟಿಂಗ್, ಬರ್ಯಾಕೆ ಬೇಕಾ ನಿಮ್ಮ ಅಪ್ಪನ ಹೆಸರು ನಿಮ್ಮ ಹೆಸರು, ಅದನ್ನು ಗೊತ್ತಿಲ್ಲ ಅಂದ್ರೆ ತಂದಿಗೆ ಎಷ್ಟು ನೋವಾಗುತ್ತೆ. ಇಷ್ಟೆಲ್ಲ ಕಲಿಸಿ ನಿಮ್ಗೆಲ್ಲ ರೊಕ್ಕ ಕೊಟ್ಟು ಕಳಿಸಿ, ₹500 ₹1000 ಹೊಲ್ದಾಗ ದುಡಿತಾರ, ನಿಮ್ಗೆ ₹1000 ಕೇಳೋ ಕೊಡ್ತಾರ, ಅರ್ಬಿ ಕೊಡ್ಸಾರ, ನೋಡಿ ಲುಂಗಿ ಹಾಕೊಂಡ್ರಿ, ಡ್ರೆಸ್ ಹಾಕೊಂಡ್ರಿ, ಇದೆಲ್ಲ ನೀವು ದುಡಿಯೋಕ್ಕಾಗಲ್ಲ, ಹೌದಿಲ್ಲ? ಕಷ್ಟಪಟ್ಟು ದುಡೀರಿ. ಮತ್ತೆ ಇದರ ರೀತಿಯಿಂದ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇದಂತೂ ನಿಮಗೆ 1000 ಸತಿ ನಾನು ಪಾಸ್ಟ್ ಹೆಂಗಿರುತ್ತೆ, ಫ್ಯೂಚರ್ ಹೆಂಗಿರುತ್ತೆ. ನಮಗೆ ದೇವರು ಒಂದು ಏನು ಕೊಟ್ಟಾನಂದ್ರೆ ಇವು 3 ಕೊಟ್ಬಿಟ್ಟಾನ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇಂಗ್ಲೀಷ್ ಒಳಗೆ ಭಾಳ ಬರುತ್ತೆ ಇದು, ಹೌದಾ? ಪಾಸ್ಟ್ ಅಂದ್ರೆ ಏನು ಹೇಳ್ರಿ? ಮುಗಿದೋಗಿದ್ದ. ಪ್ರೆಸೆಂಟ್ ಈಗ, ಫ್ಯೂಚರ್ ಮುಂದಿನ ಸೆಕೆಂಡ್ ಅನ್ಕೋರಿ, ನಾಳೆ ಬೇಡ, ಮುಂದಿನ ಒಂದು ನೆಕ್ಸ್ಟ್ ಸೆಕೆಂಡ್. ಪಾಸ್ಟ್ ಒಳಗೆ ನಿಮ್ಗೆ ಏನೋ ಒಂದು ಕೆಟ್ಟ ಘಟನೆ ಆಗಿರ್ತಾವೆ, ಸೈನ್ಸ್ ಥರ ಬೈದಿರ್ಬೋದು, ಮ್ಯಾಥ್ಸ್. ಬಟ್ ಪ್ರೆಸೆಂಟ್ ಒಳಗೆ ನೀವು ತಿಳ್ಕೊಬೋದಲ್ಲ. ನೀವು ಪ್ರೆಸೆಂಟ್ ಒಳಗೆ ಖುಷಿ ಇತ್ತ ಆಡೆ ಅಂದ್ರೆ ಪಾಸ್ಟಿಗೆ ಹೋಗುತ್ತೆ ನಾಳೆ. ಪಾಸ್ಟ್ ನಿಮಗೆ ಖುಷಿನೇ ಇರುತ್ತಲ್ಲ, ಹೌದಾ?
ಇವತ್ತು ನೀವು ಕೆಟ್ಟದಿತ್ತ ನಾಳೆ ಕೆಟ್ಟದಾಗತ್ತೆ. ಹಂಗ ನೀವು ಇವತ್ತು ಖುಷಿಲೇ ಬದುಕ್ಬೇಕು ನೀವು, ಅದು ನಾಳೆ ಕ್ಯಾರಿ ಆನ್ ಆಗುತ್ತೆ. ಮತ್ತೆ ಹಿಂದಿನ ದಿವಸ ಏನು ನಿನ್ನೆ ಖುಷಿ ಇದ್ದಪ್ಪ ಅಂತ ಇವತ್ತು ಖುಷಿ ಇರ್ತಿರಲಿಲ್ಲ. ಯಾವತ್ತು ನಮ್ಮ ಪಾಸ್ಟ್ ಖುಷಿ ಇರಬೇಕು, ಒಳ್ಳೆ ಮೆಮರೀಸ್ ಇರಬೇಕು, ತಂದೆ ತಾಯಿ ಗೌರವ ಕೊಡ್ಬೇಕು, ಶಿಕ್ಷಕರಿಗೆ ಗೌರವ ಕೊಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಲೈಫ್ ಒಳಗೆ. ತಿಳಿತಾ? ಫ್ಯೂಚರ್ ಬಗ್ಗೆ ನೀವು ಥಿಂಕೇ ಮಾಡಬೇಡ್ರಿ. ನಂದು ಹೇಳ್ತೀನಿ ನನಗೆ. ಏಕೆಂದ್ರೆ ನಾವು ಪ್ರೆಸೆಂಟ್ ನಾವು ಜೀವಿಸಿದ್ರೆ ಫ್ಯೂಚರ್ ನಮ್ಗೆ ಚಲೋ ಇದ್ದೇ ಇರುತ್ತೆ. ಹೌದಾ? ಈಗ ನಮ್ದು ಪಾಸ್ಟ್ ಅಂತೂ ಸೂಪರ್ ಐತಿ, ಪ್ರೆಸೆಂಟು ಸೂಪರ್ ಐತಿ, ಫ್ಯೂಚರ್ ಸೂಪರ್ ಆಗೇ ಆಗುತ್ತೆ. ಅದು ಥಿಂಕ್ ಎದಕ್ಕೆ ಮಾಡ್ಬೇಕು? ಅದನ್ನ ನಾಳಿದ್ದು ನಮ್ಗೆ ಗೊತ್ತೇ ಇಲ್ಲಲ್ಲ. ಈಗ ಏನೈತಿ ಇದು ನಾವು ಹಾರ್ಡ್ ವರ್ಕ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಇದೊಂದು ತಲೆಗೆ ಇಟ್ಕೋರಿ. ಮತ್ತು ಇನ್ನೊಂದು ಹೇಳ್ತೀನಿ, ನೀವೆಲ್ಲ ಹುಡುಗರು ಎಕ್ಸಾಮ್ದಾಗ ಕಾಪಿ ಹೊಡಿಬೋದು, ಪಾಸ್ ಆಗ್ಬೋದು, ಹಾಂ, ಬಟ್ ಜೀವನದಾಗ ಕಾಪಿ ಹೊಡಿಯೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಕ್ವಶನ್ ಪೇಪರ್, ಇವ್ರ ಕ್ವಶನ್ ಪೇಪರ್, ಅವ್ರ ಕ್ವಶನ್ ಪೇಪರ್ ಎಲ್ಲ ಚೇಂಜ್ ಇರುತ್ತೆ. ಹೌದಾ? ಎಕ್ಸಾಮ್ದಾಗ ಕಾಪಿ ಹೊಡಿಬೋದು ನೀವು, ಜೀವನದಾಗ ಕಾಪಿ ಹೊಡಿಯೋಕ್ಕಾಗಲ್ಲ. ಏಕೆಂದ್ರೆ ನಿನ್ನ ಕಷ್ಟ ಅವ್ನ ಕಷ್ಟ ಸೇಮ್ ಇರಲ್ಲ, ನಿಮ್ಮ ಫ್ಯಾಮಿಲಿ ಅವ್ನ ಫ್ಯಾಮಿಲಿ ಸೇಮ್ ಇರಲ್ಲ, ನಿಮ್ದು ಎಜುಕೇಶನ್ ಅವ್ನ ಎಜುಕೇಶನ್ ಸೇಮ್ ಇರಲ್ಲ, ನಿಮ್ಮ ಮೈಂಡ್ಸೆಟ್ ಅವ್ರ ಮೈಂಡ್ಸೆಟ್ ಸೇಮ್ ಇರಲ್ಲ. ಹೌದಾ? ಅದಕ್ಕೆ ನೀವು ಯಾರಿಗೂ ಕಂಪೇರ್ ಮಾಡ್ಬಿಡಿ. ನಮ್ದು ನಾವು ನೋಡ್ಕೋಬೇಕು. ಕನ್ನಡ ಮುಂದೈತೆ ನಮ್ಮ ಕಡೆ ಏನು ರಾಂಗ್ ಐತಿ, ನಾವು ಇನ್ನೊಬ್ಬರ ಥರ ಇರ್ಬೇಕಂತ ಯಾವತ್ತೂ ಅನ್ಕೋಬೇಡ್ರಿ. ಹೌದಾ? ಯಾವತ್ತು ನಿಮ್ದು 2 ಲೀಟರ್ ಬಾಟ್ಲಿ ತುಂಬಿಸೋಕೆ ನೀವು ಟ್ರೈ ಮಾಡಿರಿ. 5 ಲೀಟರ್ ಬಾಟ್ಲಿ ನೋಡಿ ನಾವು ಅದನ್ನು ತುಂಬಿಸ್ತೇವೆ ಅಂತ ಯಾವತ್ತೂ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ದು ಎಷ್ಟು ಸಾಮರ್ಥ್ಯ ನಾವು ಅಷ್ಟು ಪರ್ಫೆಕ್ಟ್ ಆಗವ. ಆಮೇಲೆ ಮುಂದಿನವ್ರು ನೋಡೋಣ ನಾವು. ನೆಕ್ಸ್ಟ್ ಮೆಮರೀಸ್ ಹೇಳ್ತೀನಿ ಸರ್. ಸ್ವಲ್ಪ ಲೇಟ್ ಆಗುತ್ತಂದ್ರೆ ಜೂನ್ ಒಳಗೆ ಬಂದೆ ನಾನು. ಜೂನ್ ಒಳಗೆ ಬಂದಾಗಿಂದ್ರ ಭಾಳ ಖುಷಿ ಇತ್ತು. ಸರ್ ಏನಿದ್ರು 7 ವರ್ಷ ನಾನು ಇರ್ತೀನಿ, ಅವ್ರು 2 ವರ್ಷ ಇರ್ತಾವ ಅಂತ ನಾವು ಫಸ್ಟಿಗೆ ಹೇಳ್ಬಿಟ್ಟಿದ್ರು. ನೀ 7 ವರ್ಷ ಇರೋ ಮಟ್ಟ ನಾನು ಬರಿತೀನಿ, ಬಂದು ಸುಮ್ಮ ಕುಂದ್ರ ಅಂತಿದ್ರು ಅವ್ರು. ಫಸ್ಟ್ ನೀ ಬಾ ಅಂತಿದ್ರು. ಹಂಗಾಗಿ ಬಂದ್ವಿ ನಾವು. ಅದೊಂದು ಫಸ್ಟ್ ಪರಿಚಯ ಆಗಿದ್ದೆ ನನಗೆ ಸುಷ್ಮಾ. ಫಸ್ಟ್ ನಾನು ನಂಬರ್ ಕೊಟ್ಟಿದ್ದೆ ಸುಷ್ಮಾಗ. ಅದಾದಮೇಲೆ ನನ್ನ ಬರ್ಡೇ ಫಸ್ಟ್ 100 ರೂಪಾಯಿ ಚಾಕ್ಲೇಟ್ ತಂದು ಕೊಟ್ಟಿದ್ದೆ ನಾಗಪ್ಪ. ನಂಗೆ ಖುಷಿ ಆಯ್ತು. ಅವಾಗೇ ಅನ್ಕೊಂಡೆ ನಾನು, ಇವು ರಮೇಶ, ಇವು ನಾಗಪ್ಪ ನರ್ಸತ್, ಇವ್ರು ನನ್ನ ಸ್ವಂತ ತಮ್ಮಗಳು ಅಂತ ಅನ್ಕೊಂಡೆ ನಾನು. ಇವ್ರು ರಮೇಶ್ ಹಿಂಗದನಂತ ಗೊತ್ತಿದ್ದಿಲ್ಲ. ಬಟ್ ನಾನು ಅವತ್ತ ಕಂಪಾಸ್ ಎಲ್ಲ ತಪ್ಪ ನಿಂದು ಮ್ಯಾಕ್ಸ್ ಪೀರಿಯಡ್ ನೆಕ್ಸ್ಟ್ ಅಂತ ಕೇಳಿದೆ ನಾನು. ಸರ್ ಅಷ್ಟೆಲ್ಲ ಕೊಡ್ಸಿಲ್ರಿ ಸರ್ ಅಂತ ನನಗೆ ಮನಸ್ಸಿಗೆ ಹೋಗ್ಬಿಡ್ತದೆ. ಓದ್ತಿರ್ಬೋದು ಹುಡುಗ ಅಂತ ಮರ್ದು ಹೊಸ ಕಂಪಾಸ್ ತಂದು ಕೊಟ್ಟೆ ನಮ್ಗೆ. ಇವ ಆ ಕಂಪಾಸೇ ಕಳ್ಕೊಂಡ್ಬಿಟ್ಟ ನಮ್ಮ ಮಗ. ಮಾಡಿದ್ರು ಮಾಡಿರ್ಬೋದು ಬಿಡಿ. ಅದೇ ರೀತಿಯಿಂದ ಅದಾದ್ಮೇಲೆ ನಿವೇದಿತಮ್ಮ ಸೋಫಿಯಲ್ಲಿ ಕ್ಲಾಸಿಗೆ ಬರ್ತಿದ್ರು. ಒಳ್ಳೆ ಮಳೆ ಬರ್ತಿದ್ರು. ಸರಿಗೆ ಏನೇನೋ ಕೇಳ್ತಿದ್ರು. ಒಟ್ಟು 20 ಹಚ್ಕೊಂಡ್ ಬರ್ತಿದ್ದ ಈಕಿ ನಮ್ಮ ಕದಾಳಿಕೆ ಅನಿಸ್ತಿತ್ತು ನನಗೆ. ಆದ್ಮೇಲೆ ಇವರಿಬ್ಬರು ಬಂದು ಎಲ್ಲ ಕೇಳಿ ಇವರಿಬ್ಬರು ಓದಾರಿರ್ಬೋದು ಈ ಸ್ಕೂಲಾಗ ಅಂತ ನಾನು ಫೋಕಸ್ ಮಾಡಿದೆ. ಅದಾದ್ಮೇಲೆ ಒಂದು ಟೆಸ್ಟ್ ತೊಗೊಂಡೆ ನಾನು ಇಂಗ್ಲೀಷ್ ಒಳಗೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅವತ್ತೊಂದು ತೊಗೊಂಡು ಮುಂದೆ ಒಂದು ಹೇಳಿದ್ದೆ ನಿಮ್ಗೆ, ಲಕ್ ಫ್ಯಾಕ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಲಕ್ ಇಲ್ಲ ಅಂದ್ರೆ ಜೀವನ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಲಕ್ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ದೇವ್ರು ಕೊಡಬೇಕು. ಅವತ್ತು ಎಂತಿಂತರ ನೀವು 2-3 ತೊಗೊಂಡ್ರಿ, ಶ್ರೀಶೈಲ 12ಕ್ಕೆ 11 ತೊಗೊಂಬಿಟ್ಟ ಸರ್. 12 ಕ್ವಶನ್ಸ್ ತೊಗೊಂಡಿದ್ದೆ ಸರ್. ಎಲ್ಲ 2-3 ನಿವೇದಿತ ಅವರೆಲ್ಲ. ನೀವು 11 ರೀ 12ಕ್ಕೆ. ಅವತ್ತಿಗೆ ಹೆಂಗೆ ತೊಗೊಂಡಪ್ಪ ಅಂತ ಸರ್, ಅಳಕ್ ಪಾಕ್ನ ಹಾಕಿದ್ದೀರಿ ಮತ್ತು ಅವ ಅದು ನೋಡ್ರಿ ಅಂದ. ಅದಕ್ಕೆ ನಿಮ್ಗೆ ಏನು ಹೇಳ್ತೀನಿ, ಅದಕ್ಕೆ ಲಕ್ ಫ್ಯಾಕ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟೋ ಓದಿದ್ರು ಅವತ್ತಿನ ದಿವಸ ನಿಮ್ದು ಆಗ್ಬೇಕು. ಅಂದಾಗ ನೀವು ಲೈಫ್ನ ಸಕ್ಸಸ್ ಆಗ್ತೀರಿ. ದೇವ್ರ ಬಗ್ಗೆ ನಿಮ್ಗೆ ಏನು ಹೇಳೋದು ಬೇಕಾಗಿಲ್ಲ. ದೇವ್ರಿಗೆಲ್ಲ ದೇವ್ರಿಗೆ ಹೋಗೋದು, ಕೈ ಮುಗಿದು ಯಪ್ಪ ಪಾಸ್ ಮಾಡು, ಮಮ್ಮಿನ ಚಲೋ ಇಡು, ಅಪ್ಪನ ಚಲೋ, ಅವೆಲ್ಲ ಸುಳ್ಳು. ನೀವು ಯಾವ ದೇವ್ರು ನೋಡ್ಕೊಂಡ್ರೆ ಆ ದೇವ್ರಿಗೆ ನಡ್ಕೋರಿ. ನಿಮಗೆ ಆ ದೇವರಿಗೆ ಫ್ರೆಂಡ್ಶಿಪ್ ಬೆಳೆದಿರುತ್ತೆ. ಅವಳು ನಿಮ್ಮನ್ನು ಕಂಡು ಹಿಡಿತಾರೆ. ನಾವು ಈಕಿ ಸುಷ್ಮಾ ಈಕಿ ಒಳಗೆ ಚಲೋತ್ತಾಗಿರ್ರಿ. ಅದೇ ರೀತಿ ಮತ್ತೆ ಟೂರ್ ಒಳಗಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡೀನಿ. ನಿಮಗೂ ಎಂಜಾಯ್ ಮಾಡಿಸಿ ಅನ್ಕೊಂತೀನಿ. ಯಾರ್ಯಾರು ಟೂರಿಗೆ ಬಂದರೆ 8, 9, 10 ಫುಲ್ ಇದ್ರಷ್ಟು ಎಂಜಾಯ್ ನನ್ನ ಲೈಫ್. ನಾವು ಈಗೂ ಸರಿಗೆ ಅಂತ ಒಂದು ವಿಡಿಯೋ ಮಾಡಿ ನಿಮ್ದು ನೆಕ್ಸ್ಟ್ ಮುಗಿದ ತಕ್ಷಣ 10th ಅಲ್ಲಿ ರೂಮಿಗೆ ಬರ್ರಿ. ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ. ಎಲ್ಲ ಟೀಚರ್ಸ್ ನಿಮ್ದೆಲ್ಲ ಸೇರಿ ಮಿಸ್ ಮಾಡ್ಬಿಟ್ರಿ. ಮುಗಿದ ತಕ್ಷಣ 10th ಅಲ್ಲಿ ಬರ್ರಿ. ನಿಮ್ಗೆ 9th ಕಿಟಕಿಯಾಗ ನಿಂತು ನೋಡ್ರಿ, ಬ್ಯಾಡ ಅನ್ನಲ್ಲ. ನೀವು ಅಂತರೂ ಬರ್ರಿ. ಮತ್ತೆ ಇದೇ ರೀತಿಯಿಂದ ಎಲ್ಲರಿಗೂ ಒಂದು ಲೆಟರ್ ಬರ್ದು ಕೊಟ್ಟೆ ನಾನು. ಅಶ್ವಿನಿ ಎಲ್ಲ ಹೋಗಿ ಸ್ವಲ್ಪ ಕಡಿಮೆ ಹೆಂಗಿರ್ಬೇಕು ಲೈಫ್ ಅಂದ್ರೆ, ಈಟಿಂಗ್ ಈಸ್ ಗುಡ್ ಅಂತ, ಓವರ್ ಈಟಿಂಗ್ ಈಸ್ ಬ್ಯಾಡ್ ಅಂತ. ಸ್ಲೀಪಿಂಗ್ ಈಸ್ ಗುಡ್ ಬಟ್ ಓವರ್ ಸ್ಲೀಪಿಂಗ್ ಈಸ್ ಬ್ಯಾಡ್. ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇವೆರಡೂ ನಡ್ಬೇಕು. ಥಿಂಕಿಂಗ್ ಈಸ್ ಇಂಪಾರ್ಟೆಂಟ್, ಓವರ್ ಥಿಂಕಿಂಗ್ ಈಸ್ ಬ್ಯಾಡ್. ಯಾವತ್ತೂ ಓವರ್ ಥಿಂಕ್ ಮಾಡಬಾರ್ದು. ನಮಗೆಲ್ಲ ಜಡ್ ಬರೋಕ್ಕೆ ಕಾರಣ ಏನೇ ನಮ್ಗೆ ಬರ್ತವೆ, ಡಿಸೀಸ್ ಬರ್ತವೆ, ಥಿಂಕ್ ಮಾಡೋದು. ಇವತ್ತು ನಾನು 100 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಅಯ್ಯೋ 100 ರೂಪಾಯಿ ಏನೇನೋ ಬರ್ತಿತ್ತಲ್ಲ, ಇದಕ್ಕೆ ಖರ್ಚು ಮಾಡಿದ್ದೆ ನಾನು, ಅವೇನು ತಿನ್ನಿಸ್ತಾನೆ, ನಾನು ಒಬ್ಬನೇ ತಿನ್ನಿಸಿದ್ದಿಲ್ಲ. ಈ ವಿಚಾರ ಯಾವತ್ತೂ ತಗೋಬೇಡ್ರಿ. ಜೀವನದಾಗ ಯಾವತ್ತೂ ಥಿಂಕಿಂಗ್ ಮಾಡಬೇಡ್ರಿ. ನಿಮ್ಮ ಜೀವನ ಕೆಡಿಸೋದೇ ಓವರ್ ಥಿಂಕಿಂಗ್. ತಿಳಿತಾ? ಓವರ್ ಥಿಂಕಿಂಗ್ ಯಾವತ್ತೂ ಈಗಲ್ಲ, ಮುಂದೆ ಕಾಲೇಜ್ಗೆ ಹೋದ್ರೆ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ. ಪರ್ಸೆಂಟೇಜ್ ಒಳಗೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ನಾನು ಶ್ರಮ ಪಟ್ಟಿದ್ದೆ, ನಾನು ಕಡಿಮೆ ಮುಂದೆ ಅಕ್ಕಿನ ಬಂದ ನೀವು ಅದನ್ನ ಅನ್ನಕ್ಕಂದ್ರೆ ನಿಮ್ಮ ವಿಲ್ ಪವರ್ ಕಡಿಮೆ ಆಗೋದು ಹೊರತು ಆಕಿಗೆ ನಾನು ಕಡಿಮೆ ಆಗಲ್ಲ ಜಾಸ್ತಿ ತೊಗೊಂಡಾಕಿಗೆ. ಹೌದಿಲ್ಲ?
ನಿಮ್ದು ಏನೈತಿ ನಿಮ್ದು 100% ನೀವು ಕೊಡ್ರಿ. 25 ತಗೋರಿ, ಫೇಲ್ ಆದ್ರೆ ಬಟ್ ಅಲ್ಲಿ ನಿಮ್ಗೆ ಅನಿಸ್ಬೇಕು ನಾನು 25 ಮಾರ್ಕ್ಸ್ ಓದಿದ್ನಪ್ಪ, 25 ಬರ್ದೇನಪ್ಪ, ಹಂಗೆ ನಿಮ್ಗೆ ಅನಿಸ್ಬೇಕು. ಯಾವತ್ತೂ ನಿಮ್ಮ 100% ಕೊಡ್ಬೇಕು ನೀವು, ಅದು ಇಂಪಾರ್ಟೆಂಟ್. ಅಲ್ಲಿ ಕೊಡ್ಲಾರ್ದಲ್ಲಿ ಬಂದು ಮರ್ಗಿದ್ರೆ ವೇಸ್ಟ್ ಅದು. ಮತ್ತು ಮುಗಿದ ತಕ್ಷಣ ಕ್ವಶನ್ ಪೇಪರ್ ನಿಮ್ಮ ಬ್ಯಾಗ್ನಾಗ ಇಟ್ಕೊಂಡು ಸೀದಾ ಆನ್ಸರ್ ಬರ್ರಿ. ಡಿಸ್ಕಷನ್ ಮಾಡೋಕೆ ಹೋಗ್ಬೇಡ್ರಿ, ಇಷ್ಟು ಬರ್ದೆ ನಾನು ಯಾವತ್ತು ಪ್ಲೀಸ್ ಮಾಡ್ಬೇಡಿ. ಇದೊಂದು ತಲೆಗೆ ಇಟ್ಕೊಂಡ್ಬಿಡ್ರಿ. ಇದಕ್ಕಂದ್ರೆ ನೀವು 2 ಗೊತ್ತಿದ್ದು ಬಿಟ್ಟು ಬಂದಿರ್ತೀರಿ, ಬಾಜಿದ್ದಕ್ಕೆ ವಿಸಿದ್ದು ಅಲ್ಲಿ ಏನು ಅಂದ್ಬಿಡ್ತಾನೆ. ಆ ಪರಿಣಾಮ ಮನೆ ಮುಟ್ಟು ಮಟ್ಟ ನಿಮ್ಮ ತಲೆ ಹೋಗ್ತಿರ್ತಾರೆ. ಅದು ನೆಕ್ಸ್ಟ್ ಎಕ್ಸಾಮಿಗೆ ಪರಿಣಾಮ ಪಕ್ಕ ಬೀಳುತ್ತೆ. ಏನು ಅನ್ಕೊಂಡು ಹೋಗ್ತೀರಿ, ಈಸಿ ಬಿಡ್ಬಾರ್ದು ಈಸಿ ಬಾರ್ದು 6-7 ವಾಕ್ಯ ಬಿಟ್ಟು ಬಂದ್ಬಿಡ್ತೀರಿ ದೊಡ್ಡ ತಿಳಿತಾ. ನಿಮ್ಗೆ ಎಕ್ಸಾಮ್ ಹೆಂಗೆ ಬರೀಬೇಕು ಅಂತ ಹೇಳಿ ನಮ್ಗೆ ಗೊತ್ತಿರೋ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಯಾರಿಗಂದ್ರೆ, ಒಂದು ಮೆಹಕ್ ಬಾನು ಈ ಫಂಕ್ಷನ್ನ ಈ ಥರ ಆಗ್ಬೇಕಂತ ಇರ್ಫಾನಿಗೆ ಹೇಳಿದ್ಲಂತ. ಇರ್ಫಾನಿಗೆ ಮತ್ತು ಸಂಜೆ ಒಪ್ಪಗ ಇವು 8th 9th ಹುಡುಗರು ಎಷ್ಟು ಕಷ್ಟಪಟ್ಟಾರ ಅಂದ್ರೆ ಲೆಕ್ಕಿಲ್ಲ. ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಾರ. ನಮ್ದೇನಿಲ್ಲ, ಈ ಟೀಚರ್ಸ್ ನಾವು ಏನೂ ಮಾಡಿಲ್ಲ, ಹಂಗೆ ನೋಡಿದ್ರೆ ಅವ್ರು ಭಾಳ ಕಷ್ಟಪಟ್ಟಾರ. ಹೌದು ಸರ? ಇರ್ಫಾನ್ದಂತರೂ ಹೇಳಬಾರ್ದು, ಭಾಳ ಕಷ್ಟಪಟ್ಟ. ನೀವು ಅವ್ನು ಯಾವತ್ತೂ ಮರಿಬಾರ್ದು. ಇದು ಇಷ್ಟು ಚಂದ ಆಕಾರನ ಸ್ಟೇಜ್ ಆಕಾರನ ಅವನೇ ಇಂಪಾರ್ಟೆಂಟ್. ಇರ್ಫಾನ್ ಜೊತೆನೇ ಅವರೆಲ್ಲರೂ ಬರ್ತಾರೆ. ಸೋಹೇಲ್ ಆಗಿರಲಿ, ಅವರಾಗಲಿ, ಯಾರು ಪವನ್ ಗಿವನ್ ಇವ್ರು ಅದರಲ್ಲ, ಸಂಜೀವಪ್ಪ, ಅವರಿಬ್ಬರು ಫಸ್ಟ್ ಫೆಬ್ರವರಿ 2ನೇ ತಾರೀಕಿಗೆ ಬಂದ ನನ್ನ ಕಡೆ. ಈಗ ಬಂದಿಲ್ಲ ಅವರು. ಫೆಬ್ರವರಿ 2ನೇ ತಾರೀಕಿಗೆ ಬಂದು ನಮ್ಮ ಅಕ್ಕ ಹಿಂಗೆ ಅಂಗಳ ಸರ್ ಪ್ಲ್ಯಾನ್ ಹಾಕೋಬಂದು ಅವತ್ತೇ ಪ್ಲ್ಯಾನ್ ಹಾಕೋರು. ಫೆಬ್ರವರಿ 2ಕ್ಕೆ ಇವತ್ತಾಗೋದು ಕಷ್ಟ ಮಾಡೋದು. ಹೌದು, ನಿಮ್ಗೆ ಗೊತ್ತಿಲ್ಲ ಅದು. ಏನೋ ಒಂದು ಫಂಕ್ಷನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದು ಇಷ್ಟೇನೋ ಸಣ್ಣ ಪ್ರಮಾಣದ ಆಗೈತೆ ಅಂತ ಅವರು 1 ತಿಂಗಳದ ಶ್ರಮ ಆಯ್ತು ಅವ್ರದ್ದು. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿಯಿಂದ ಒಂದು ಸಾಂಗ್ ಐತೆ, ನೀವು ಗೆಸ್ ಮಾಡೈತೆ ಅಂತ. ಯಾವ ಸಾಂಗ್ ಇದೆ? ತಾಲಿಬಾನ್ ಅಲ್ವಲ್ಲ? ಜಿಂಕೆ ಮಾಡಿನ ಈ ಜಿಂಕೆ. ಅದೇ ರೀತಿಯಿಂದ ಮುಗಿಸ್ತೀನಿ ನನ್ನ ಮಾತು. ಲಾಸ್ಟ್ ಒಂದು ಸಾಂಗ್ ಆಡಿ ಮುಗಿಸ್ತೀನಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿಮಗೆ ಅನುಭವ. ಇಷ್ಟು ನಾನು ಮಾತು ಮುಗಿಸ್ತೀನಿ. ನೆಕ್ಸ್ಟ್ ಮುಗಿದ ತಕ್ಷಣ ಅಲ್ಲಿ ಬರ್ರಿ. ಉದ್ದೇಶಿಸಿ ತಿದ್ದಿ ಬುದ್ಧಿ ಹೇಳಿದ ಅಭಿಷೇಕ್ ಶಿಕ್ಷಕರಿಗೆ ತುಂಬ ಹೃದಯ